ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಜೂನ್ ತಿಂಗಳಿನಲ್ಲಿ ಸಿಂಹರಾಶಿಯವರ ಸ್ಥಿತಿಗತಿಗಳು ಹೇಗಿದ್ದಾವೆ ಇದನ್ನು ತಿಳಿದುಕೊಳ್ಳುವ ಕಾಲ. ಈ ಜೂನ್ ತಿಂಗಳಿನಲ್ಲಿ ಪ್ರಬಲವಾದಂತಹ ಗ್ರಹರ ಸ್ಥಿತಿ ಬದಲಾವಣೆ ಇದೆ. ಆ ಕಾರಣದಿಂದ ನಾನು ನಿಮ್ಮ ಮುಂದೆ ಈ ಶುಭಾಶುಭ ಫಲ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ. ಇದುವರೆಗೆ ವ್ಯಯದಲ್ಲಿದ್ದಂತಹ ಅಂಗಾರಕ ತಾನು ಜನ್ಮರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿಯೂ ಕೂಡ ಸ್ಫೋಟಕ ಗ್ರಹವಾದ ಕೇತುವಿನೊಂದಿಗೆ ಕುಜ ತಾನು ಸೇರ್ತಾ ಇದ್ದಾನೆ. ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ ಮತ್ತು ಲಾಭದಲ್ಲಿ ಗುರು. ಈ ರೀತಿಯ ಗ್ರಹ ಸಂಘಟನೆ ಇದೆ. ಇದರಿಂದ ಉಂಟಾಗಬಹುದಾದ ಶುಭಾಶುಭ ಫಲಗಳು ಏನು ಎನ್ನುವುದಾಗಿ. ಜನ್ಮದ ಕುಜ ಮತ್ತು ಕೇತುವಿನ ಕಾರಣದಿಂದ ಸಾಂಸಾರಿಕವಾಗಿ ಅನೇಕ ತೊಂದರೆಗಳು, ಪುತ್ರ, ಕಳತ್ರ, ಮಿತ್ರ ಇವರಲ್ಲಿ ಎಲ್ಲ ಸಂಘರ್ಷ ಏರ್ಪಡುವಂತಹ ಕಾಲ ಮತ್ತು ರಾಜಕೋಪ. ಕೆಲವರಿಗೆ ಬಂಧನ ಎನ್ನುವಂತಹ ಯೋಗ, ಕಾರ್ಯನಾಶ ಮತ್ತು ದೇಹಪೀಡೆ. ದೇಹಪೀಡೆಯಲ್ಲಿ ಸಿಂಹರಾಶಿಯವರಿಗೆ ಕೆಲವರಿಗೆ ಇದನ್ನು ಗಮನಿಸಿ, ದೇಹದಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು ಸೇರಿಕೊಂಡು ಅದರಿಂದ ಸ್ವಲ್ಪ ಪೀಡೆಗೆ ತುತ್ತಾಗುವ ಸನ್ನಿವೇಶಗಳು ಇದೆ. ಇನ್ನು ಸಪ್ತಮದ ರಾಹು ದಾಂಪತ್ಯ ಕಲಹವನ್ನು, ವಿರಸವನ್ನು ಕೊಡ್ತಾನೆ. ಅಷ್ಟಮದ ಶನಿ ತಾನು ದೀನಾವಸ್ಥೆಯನ್ನು ಕೊಡ್ತಾನೆ. ಅಲ್ಲಿಯೇ ಮಾಂದಿಯು ಸ್ಥಿತನಾಗಿರುವುದರಿಂದ ಆಹಾರ ದೋಷ ಮತ್ತು ವೃಥಾ ಆಯಾಸ. ಆದರೆ ಶುಭ ಫಲಗಳು ಯಾವುದು ಅಂತ ನೋಡಿ, ಲಕ್ಷ ದೋಷಗಳನ್ನು ಪರಿಹಾರ ಮಾಡುವ ಗುರು ತಾನು ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸಿಂಹರಾಶಿಯವರು ವ್ಯಥಿಸಬೇಕಾದ್ದಿಲ್ಲ. ಸರ್ವಸಿದ್ಧಿಯನ್ನು, ಎಲ್ಲ ಕಡೆ ಜಯ ಲಾಭವನ್ನು ಗುರು ತಾನು ಒದಗಿಸ್ತಾನೆ. ಹಾಗೆ ಬಂಧು ಪ್ರೀತಿ, ಅರ್ಥಲಾಭ ಇದು ಕೂಡ ಲಾಭಸ್ಥಾನದಲ್ಲಿರುವ ಬುಧ ಅನುಗ್ರಹವನ್ನು ಮಾಡ್ತಾನೆ. ಕರ್ಮಸ್ಥಾನದ ರವಿಯಿಂದ ಅರ್ಥಸಿದ್ಧಿ ಉಂಟಾಗುತ್ತೆ. ಆದರೆ ನೀವು ಇರಬಹುದಾದ ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ ಅಘೋರ ರುದ್ರನ ಆರಾಧನೆಯನ್ನು ಮಾಡುವುದು ಸೂಕ್ತ. ಸಾಧ್ಯ ಇದ್ದವರು ಅಘೋರಾಸ್ತ್ರ ಹೋಮ, ಅಘೋರ ಬಲಿ ಇತ್ಯಾದಿಗಳನ್ನು ಅನುಷ್ಠಾನ ಮಾಡಿದರೆ, ಇನ್ನು ನಾವು ಜಪಾನುಷ್ಠಾನವನ್ನೇ ಮಾಡಿ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ ಅಂತ ಇರುವವರು ಓಂ ಶ್ರೀಂ ಹ್ರೀಂ ಕ್ಲೀಂ ಸೌಹು ಕ್ಷ್ಮಂ ಪಾತು ನಿತ್ಯಂ ಮಾಂ ಶ್ರೀ ಅಘೋರಕಃ ಎನ್ನುವ ಅತಿ ವಿಶಿಷ್ಟವಾದ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ಶುಭವನ್ನು ಕಾಣುತ್ತೀರಿ. ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರ್ತೇನೆ, ಇದನ್ನು ತಾವು ನೋಡಿಕೊಳ್ಳಬಹುದು. ಹಾಗೆಯೇ ಪ್ರತಿ ಸಲ ಹೇಳುವ ಹಾಗೆ ಇದು ಕೇವಲ 100ರಲ್ಲಿ 30 ಭಾಗ ಮಾತ್ರ ಗೋಚಾರ ಫಲವನ್ನು ನಾನು ನಿರೂಪ ಮಾಡಿದ್ದೇನೆ. ಇನ್ನು 70 ಭಾಗ ನಿಮ್ಮ ಜಾತಕದ ಯೋಗಾವಳಿ ಮತ್ತು ದಶಾಭುಕ್ತಿಯ ಕಾಲಫಲ. ಇದನ್ನು ನೋಡಿಕೊಂಡು ನೀವು ಪರಿಹಾರವನ್ನು ಮಾಡಿಕೊಳ್ಳಬೇಕು. ಯಾಕೆಂದರೆ ಆದ್ಯಂತಿಕವಾಗಿ ನಮಗೆ ಈ ಫಲಗಳನ್ನು ಹೇಳಿದ್ದಾರೆ, ಇದೇ ನಡೀಬೇಕು ಅಥವಾ ಇದೇ ನಡೆಯುತ್ತೆ ಎನ್ನುವಂತಹ ಯಾವ ಯೋಚನೆಗಳು ಕೂಡ ಬೇಡ ಎನ್ನುವ ಕಾರಣಕ್ಕೆ ಸಿಂಹರಾಶಿಯವರು ಜೂನ್ ತಿಂಗಳಿನಲ್ಲಿ ಮೇಲೆ ಹೇಳಿದ ಪರಿಹಾರವನ್ನು ಮಾಡಿ ಶುಭವನ್ನು ಕಾಣಿರಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.